ಸುಂದರಾಂಗಿಯ ಪ್ರೇಮ ಭಾವದೊಳೆಂದು ಮೊದದೆಂದರಿಸುವೆ. ಸುಂದರಾಂಗಿಯ ಪ್ರೇಮ ಭಾವದೊಳೆಂದು ಮೊದದೆಲ್ಲೊರೆಸುವೆ. ಚಂದದಿಂದಲಿ ಕಂಠ ದೇಹಕ್ಕೆ ಚಂದದಿಂದಲಿ ಕಂಠ ದೇಹಕ್ಕೆ ಇಂದು ಆರವನಾಕುವೆ. ನೋಡುವ ನೋಟ ಕೋಟಿ ಲಿಂಗವಾಗಲಿ, ಆಡುವ ಮಾತು ಶಿವ ನಾಮವಾಗಲಿ. ಕೇಳುವ ವಚನ ಶಿವ ಮಂತ್ರವಾಗಲಿ, ಕೇಳುವ ವಚನ ಶಿವ ಮಂತ್ರವಾಗಲಿ. ಈ ಕಣ್ಣಿಗೆ ಎಲ್ಲೆಲ್ಲೋ ಶಿವನ ಕಾಣಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ತಂಗಾಳಿ ಬೀಸಿ ಬೀಸಿ ರಾಗವಾಗಲಿ, ರಾಗದಲ್ಲಿ ಓಂಕಾರ ತೇಲಿ ನಲಿಯಲಿ. ಜಗವೇ ಶಿವ ಭಕ್ತಿಯ ನಿಲಯವಾಗಲಿ. ಶಿವರಾಯನ ಸಂಕೀರ್ತನೆ ಜಗವ ಮೊಳಗಲಿ. ಶಿವ 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 ನಿನ್ನ ಲೀಲೆಗೆ ನಾಂದಿಯಾಗಲಿ. ಈ ಲೋಕವೇ ಶಿವ ಲೋಕವೆನಿಸಲಿ. ಅಬ್ಬಬ್ಬಾ ಎಂಥ ಉರಿವಿಸಿಲಪ್ಪ. ಶಿವ ಶಿವ ಸಾಕಾಗಿ ಹೋಯಿತು. ಕಾಯಕ ಮಾಡುತ್ತಾ ಶಿವನ ಧ್ಯಾನ ಮಾಡುತ್ತಾ ಹೆಚ್ಚಿಗೆ ಕಟ್ಟಿಗೆ ಕಡಿದು ಬಿಟ್ಟಿದ್ದೇನೆ. ಹೊರಲಾರದೆ ದಣಿವಾಗುತ್ತಿದೆ. ಶಿವ ಶಿವ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಆಮೇಲೆ ಹೋದ್ರ ಆಯಿತು. ಕೈಲಾಸವಾಸ ನಮೋ ಗಿರಿಜೇಶ ಪರಿಯೋ ಹೇ ಪರಮೇಶ ಈಶ. ಜಯ ಜಯ ಜಗದೀಶ ಜಯ ಪರಮೇಶ. ಜಪಿಸಲಿ ನಿನ್ನ ನಾಮ ಪರಮಾನಂದ. ಕೈಲಾಸವಾಸ ನಮೋ ಗಿರಿಜೇಶ ಗೌರೀಶ ಗೌರೀಶ. ತಂದೆಯು ನೀನೇ ತಾಯಿಯು ನೀನೇ. ತಂದೆಯು ನೀನೇ ತಾಯಿಯು ನೀನೇ. ನಂಬಿದ ಬಹುತರ ಬಂಧುವು ನೀನೇ.
ಪಾಮರನ ಈಶಾ ಜಯ ಜಯ ಜಗದೀಶ ಜಯ ಪರಮೇಶ ಜಪಿಸಲು ನಿನ್ನ ನಾಮ ಪರಮಾನಂದ ಕೈಲಾಸವಾಸ ನಮೋ ಗಿರಿಜೇಶ ಗೌರೀಶ ಗೌರೀಶ ಬಕುತನ ಮೇಲೆ ಏನಿ ಕೋಪ ಬಕುತನ ಮೇಲೆ ಏನಿ ಕೋಪ ಕರಗದ ಇನ್ನು ಮಾಡಿದ ಪಾಪ ಕರಗದ ಇನ್ನು ಮಾಡಿದ ಪಾಪ ನಿನ್ನನು ನೋಡದ ಕಣ್ಗಳಿಗೇಕೆ ಪೂಜಿಸದ ಕೈಗಳೇಕೆ ಸ್ತೋಕದ ಬಾಳಿನ್ನೇಕೆ ಸ್ವಾಮಿ ಜಯ ಜಯ ಜಗದೀಶ ಜಯ ಪರಮೇಶ ಜಪಿಸಲು ನಿನ್ನ ನಾಮ ಪರಮಾನಂದ ಕೈಲಾಸವಾಸ ನಮೋ ಗಿರಿಜೇಶ ಗೌರೀಶ ಗೌರೀಶ ಪರಮಾತ್ಮ, ನಾವು ಹೀನ ಜಾತಿಯಲ್ಲಿ ಹುಟ್ಟಿದೆ ತಪ್ಪ. ನಾವು ಸಹ ಎಲ್ಲರಂತೆ ದೇವರನ್ನು ಪೂಜಿಸಬೇಕು. ನಮಗೆ ದಾರಿ ತೋರಿಸುವರು ಯಾರು? ಓಹೋ, ಇಲ್ಲಿ ಯಾರೋ ಮಹಾಪುರುಷರು ಕುಳಿತಂತಿರುವುದೇ. ಸ್ವಾಮಿ, ನಮಸ್ಕರಿಸುವೆನು. ತಾವು ತುಂಬಾ ಧನ್ಯವಾದ ಕಾಣುತ್ತದೆ. ಈ ಕಟ್ಟಿಗೆಯನ್ನು ಹೊತ್ತು ನಿಮಗೆ ಸಹಕರಿಸಲೇ ಆಗಲಿ. ತಮ್ಮ ಒಳ್ಳೆ ಸಮಯಕ್ಕೆ ಬಂದೆ ಮಾರಾಯ. ನನ್ನ ಹೆಸರು ಶಂಕರ ಅಂತ. ಬಸವೇಶ್ವರ ಅನುಭವ ಮಂಟಪದಲ್ಲಿ ಜಂಗಮರಿಗೆ ಭೋಜನ ತಯಾರಿಕೆಗೆ ಕಟ್ಟಿಗೆ ಕೊಡುವ ಕಾಯಕ ನನ್ನದು. ಈಗಾಗಲೇ ಬಹಳ ಗೊತ್ತಾಗಿದೆ. ಈ ಕಟ್ಟಿಗೆಯನ್ನು ಬೇಗ ತೆಗೆದುಕೊಂಡು ಹೋಗಬೇಕು. ಸ್ವಾಮಿ, ನಾನು ಬಸವಣ್ಣವರ ಮನೆಗೆ ಬರಬಹುದೇ? ಅವರನ್ನು ನೋಡಿ ಆಶೀರ್ವಾದ ಪಡೆದು ಜ್ಞಾನಿ ಆಗಬೇಕು. ಹಾಗೆ ಈ ಕಟ್ಟಿಗೆಯನ್ನು ಒತ್ತಿ ನಿಮಗೆ ಸಹಕರಿಸುತ್ತೇನೆ. ತಮ್ಮ, ನೀನು ಕೇಳುವುದೇ ಹೆಚ್ಚು, ನಾನು ಕರೆದುಕೊಂಡು ಹೋಗುವುದೇ ಹೆಚ್ಚು. ನಿನ್ನಂತವರಿಗೆ ಬಸವಣ್ಣನವರ ಮನೆ ಬಾಗಿಲು ಸದಾ ತೆರೆದಿರುತ್ತೆ. ನಡೆ ತಮ್ಮ, ಹೋಗೋಣ. ನೋಡಿ, ಹೋಗೋಣ. ಸ್ವಾಮಿ, ಇದು ನಮಸ್ಕರಿಸಿ. ಇಲ್ಲ, ನಿನಗೆ ಮಂಗಳವಾಗಲಿ. ಎಂತಹ ಬದಲಾವಣೆ ಕಂಡೆ ನಿನ್ನಲ್ಲಿ? ಮನಸ್ಸಿನ ಬಿಡ್ರಿ. ನೀರಿಗೆ ನೈದಿಲ್ಲ ಶೃಂಗಾರ, ಸಮುದ್ರಕ್ಕೆ ಅಲೆಯ ಶೃಂಗಾರ. ನೀರಿಗೆ ನೈದಿಲ್ಲ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ. ನಾರಿಗೆ ಗುಣವೇ ಶೃಂಗಾರ. ಗಗನಕ್ಕೆ ಚಂದ್ರಮಾಲೆ ಶೃಂಗಾರ. ಗಗನಕ್ಕೆ ಚಂದ್ರಮಾಲೆ ಶೃಂಗಾರ. ಕೂಡಲ ಸಂಗನ ಶರಣರ ನೊಸಲಿಗೆ. ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ನೈರಿಗೆ ನೈದಿಲ ಶೃಂಗಾರ. ಸಮುದ್ರಕ್ಕೆ ಅಲೆಯೇ ಶೃಂಗಾರ. ನೀರಿಗೆ ನೈದಿಲ್ಲ ಶೃಂಗಾರ. ಶೃಂಗಾರ ಶೃಂಗಾರ ಶೃಂಗಾರ. ನೀಲ,
ಈ ದಿನ ರಾಜಸಭೆಯಲ್ಲಿ ನನಗೆ ಮಂತ್ರತ್ವವಾಯಿತು. ನಿಮ್ಮ ತಂದೆಯವರ ಪಟ್ಟಕ್ಕೆ ಬಂದಂತಾಯಿತು. ಅಲ್ಲದೆ ರಾಜಾಜ್ಞೆಯಂತೆ ಗಂಗಾಂಬಿಕೆಯೊಡನೆ ವಿವಾಹವಾಯಿತು. ಇದಕ್ಕೆ ನಿನ್ನ ಸಮ್ಮತವಿದೆಯೇ? ಅನುಪಮ ಭಾಗ್ಯವಿದೆ ಕಂಡೆನು ನಾ ಪರಶಿವನ ಕಂಡೆನು ನಾ ಪರಶಿವನ ಚಿನ್ಮಯ ತನ್ಮಯ ನಾನಾದೆ ಅನುಪಮ ಭಾಗ್ಯವಿದೆ. ಸುಂದರ ರೂಪನ ಚಂದಿರಧರನ ಸುಂದರ ರೂಪನ ಚಂದಿರಧರನ ಶೃಂಗರಿಸುವ ಶುಭ ಸಮಯವಿದೆ. ಶೃಂಗರಿಸುವ ಶುಭ ಸಮಯವಿದೆ ಕಂಡೆನು ನಾ ಪರಶಿವನ ಕಂಡೆನು ನಾ ಪರಶಿವನ ಚಿನ್ಮಯ ತನ್ಮಯ ನಾನಾದೆ ಅನುಪಮ ಭಾಗ್ಯವಿದೆ. ಬೇಡಿದ ವರವ ಪರದೈವ ಬೇಡಿದ ವರವ ಪರದೈವ ನೀ ಎನ್ನ ಜೀವನ ಪಾವನ ದೇವ ನೀ ಎನ್ನ ಜೀವನ ಪಾವನ ದೈವ ತನುಮನ ಜೀವನ ಈ ಮಿಲನ ತನುಮನ ಜೀವನ ಈ ಮಿಲನ ಕಂಡೆನ ಪರಶಿವನ ತನುಮನ ಈ ಮಿಲನ ಅನುಪಮ ಭಾಗ್ಯವಿದೆ. ಇದೇನು ಮನೋಹರ ಹೀಗೆ ಹೇಳುತ್ತಿರುವಿರಿ? ಗಂಡನಿಗೆ ಐಶ್ವರ್ಯ ಬಂದರೆ ಹೆಂಡತಿಗೆ ಸಂತೋಷವಲ್ಲವೇ? ಗಂಗಾ, ನೀಲ, ಲಾಲಿಸೋ ರಮಣೆ ಕೋಮಲ ತರುಣೆ ಬಸವನ ಅರಗಿಣೆ ಹೇ ಸತಿಯೇ. ನೀಲ, ಗಂಗಾ, ಲಾಲಿಸೋ ರಮಣೆ ಕೋಮಲ ತರುಣೆ ಬಸವನ ಅರಗಿಣೆ ಹೇ ಸತಿಯೇ. ನಿತ್ಯವು ತಪದೆ ಸತ್ಯ ಜಂಗಮ ಜನಕ ನಿತ್ಯವು ತಪದೆ ಸತ್ಯ ಜಂಗಮ ಜನಕ್ಕೆ ಉತ್ತಮ ಆಹಾರ ಸತ್ಯದಿ ನೀಡೋ. ಇಲ್ಲ ಸ್ವಾಮಿ ಉತ್ತಮ ಆಹಾರ ಸತ್ಯದಿ ನೀಡೋ. ಲಾಲಿಸ್ವರಮಣೆ ಕೋಮಲ ತರುಣೆ ಬಸವನ ಅರಗಿಣೆ ಹೇ ಸತಿಯೇ. ನೀಲ, ಗಂಗಾ, ಸ್ವಾಮಿ ಜಂಗಮೋ ಜಗದೀಶ್ವರ ಎಂಬ ನ್ಯಾಯ ಗೊತ್ತು. ಅಂತಹ ಜಂಗಮರಿಗೆ ಅನ್ನ ನೀಯುವಿರಾ? ಸ್ವಾಮಿ ನಿಮ್ಮ ಮಾತನ್ನು ನಾವು ಎಂದಾದರೂ ಮೀರಿರುವೆರೆ? ಹಸಿದು ಬಂದರ ಜಂಗಮ ಸೇವೆಯನ್ನು ಅತ್ಯಾನಂದದಿಂದ ಮಾಡುವೆವು. ಸ್ವಾಮಿ, ಅಕ್ಕನು ಹೇಳಿದಂತೆ ಜಂಗಮ ಸೇವೆಯಲ್ಲಿ ನಾನು ಭಾಗಿಯಾಗುವೆನು. ನನ್ನನ್ನು ಹರಸಿ. ಗಂಗಾ, ನೀಲ, ಸತಿಪತಿಗಳ ಮನ ಒಂದಾಗಿದ್ದರೆ ಯತಿಗಳ ಆಶ್ರಮವೆಂದು ಶ್ರುತಿವಚನವಾಗಿರುತ್ತದೆ. ಹೀಗಿರುವಾಗ ಗತಿಗೆಡುವುದೆಂದರೇನು? ಆದರೆ ಒಂದು ಮಾತು, ಏನದು?
ನೀಲಾ ಗಂಗಾ. ಸ್ವಾಮಿ. ಮಾಡಿದನೆಂಬುದ ಮನದಲ್ಲಿ ನೆಲೆದೊಳೆ ಏಡಿಸಿ ಕಾಡಿತ ಶಿವನ ಡಂಗೂರ. ನೀಲಾ ಗಂಗಾ. ಸ್ವಾಮಿ. ಮಾಡಿದನೆಂಬುದು ಮನದಲ್ಲಿ ನೆಲೆದೊಡೆ ಏಡಿಸಿ ಕಾಡಿತ ಶಿವನ ಡಂಗೂರ. ಮಾಡಿದಿನೆನ್ನದಿರ ಲಿಂಗಕ್ಕೆ ಮಾಡಿದಿನೆನ್ನದಿರ ಸತ್ಯ ಸಂಗಮ ಜನಗೆ ಮಾಡಿದನೆಂಬುದು ಮನದಲ್ಲಿ ಬರದಿರೆ ಬೇಡಿದ ನೀವ ಕೂಡಲ ಸಂಗಮ ದೇವ. ಮಾಡಿದನೆಂಬುದು ಮನದಲ್ಲಿ ನೆಲೆದೊಳೆ ಏಡಿಸಿ ಕಾಡಿದ ಶಿವನ ಡಂಗೂರ. ನೀಲಾ ಗಂಗಾ, ನಾನು ಮಾಡಿದೆನೇನು, ನಾನು ಕೊಟ್ಟೆನು, ನನ್ನಿಂದಾಯಿತು ಎಂಬುದು ನಿಮ್ಮ ಮನದಲ್ಲಿ ಎಂದಿಗೂ ಬರದಿಲ್ಲ. ಆಗ ಆ ಕೂಡಲ ಸಂಗಮನಾಥನು ನಿಮಗೆ ಬೇಡಿದ್ದನ್ನು ನೀಡುವನು. ಹಾಗೆ ಆಗಲಿ. ಮನೋಹರ. ನನ್ನ ಯೋಚನೆಯು ಅದೇ ರೀತಿ ಇರುವುದು. ಅನುಮಾನವಿಲ್ಲದೆ ಜಂಗಮರ ಅತಿಥಿ ಸತ್ಕಾರಕ್ಕೆ ಸಿದ್ಧತೆಯಾಗಲಿ. ಎಲ್ಲರಿಗೂ ಭೋಜನವು ಸಿದ್ಧವಾಗಿರುವುದು. ಸ್ವಾಮಿ, ಸಂತೋಷ. ಅದಿರಲಿ, ಕಟ್ಟಿಗೆಗೆ ಹೋದ ಶಂಕರಣ್ಣನು ಇನ್ನೂ ಬಾರಲೇ ಇಲ್ಲವಲ್ಲ? ಹೌದೇ? ಅದೋ ನೋಡು, ಬಂದೇ ಬಿಟ್ಟರಲ್ಲ. ಬಾ ಶಂಕರ. ಅಣ್ಣ, ಯಾರು ಇದು? ದಾರಿಯಲ್ಲಿ ಕಟ್ಟಿಗೆ ತರಲು ಸಹಾಯ ಮಾಡಿದ ನಾನು ಬಸವಣ್ಣನವರನ್ನು ನೋಡಲೇಬೇಕೆಂದು ಕೇಳಿಕೊಂಡ. ಅದಕ್ಕೆ ಜೊತೆಯಲ್ಲೇ ಕರೆದುಕೊಂಡು ಬಂದಿದ್ದೇನೆ ಅಣ್ಣ. ಸ್ವಾಮಿ, ನಮಸ್ಕರಿಸುವೆನು. ನಿನಗೆ ಮಂಗಳವಾಗಲಿ. ಯಾರಪ್ಪ ನೀನು? ನಿನ್ನ ಪರಿಚಯವನ್ನು ಮಾಡಿಕೋ. ಸ್ವಾಮಿ, ನನ್ನ ಹೆಸರು ಶೀಲವಂತಯ್ಯ, ಅರಳಯ್ಯನ ಮಗ ಬುದ್ಧಿ. ಹೇ, ನೀನು ಹೊಲೆಯನೇನು? ಮನೆಯೊಳಗೆ ಬಂದೆಯಲ್ಲೋ? ನಿಲ್ಲು ಶಂಕರ, ನಿಲ್ಲು. ಯಾರು ಒಲೆಯ? ಯಾರು ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ? ಯಾರು ಒಲೆಯ? ಯಾರು ಮಾದಿಗ? ಶಂಕರ, ಕೊಲುವವನ್ನೇ ಮಾದಿಗ, ಹೊಲಸೊಂದೆಂಬುವ ಒಲೆಯ ಕೊಲುವವನ್ನೇ ಮಾದಿಗ. ಶಂಕರ, ಕುಲವೇನೋ ವಂದಿತ ಕುಲವೇನೋ, ಕುಲವೇನೋ ವಂದಿತ ಕುಲವೇನೋ, ಸಕಲ ಜೀವಾತ್ಮಂಗೆ ಲೇಸನೆ ಬಯಸುವ. ಸಕಲ ಜೀವಾತ್ಮಂಗೆ ಲೇಸನೆ ಬಯಸುವ, ಕೂಡಲ ಸಂಗನ ಶರಣರೆ ಕುಲಜರೋ. ಕೂಡಲ ಸಂಗನ ಶರಣರೆ ಕುಲಜರೋ, ಕೊಲುವವಲ್ಲೆ ಮಾದಿಗ, ಹೊಲಸೊಂದೆಂಬುವ ಒಲೆಯ ಕೊಲುವವಲ್ಲೆ ಮಾದಿಗ. ಶಂಕರ, ಕೊಲ್ಲುವವ ಮಾದಿಗ, ಹೊಲಸು ವಸ್ತು ತಿನ್ನುವವ ಒಲೆ. ಈಗ ಜಾತಿಗಳಲ್ಲಿ ಯಾವುದು ಮೇಲೆಂದು ಬೆಳೆಸದೆ ಎಲ್ಲ ಸಕಲ ಜೀವಿಗಳಿಗೂ ಲೇಸನ್ನೇ ಬಯಸಲು ಆ ಕೂಡಲೇ ಸಂಗಮನಾಥನೇ ಹೇಳಿರುವಾಗ ಅವನ ಭಕ್ತರೆಲ್ಲರೂ ಕುಲಜರೆ. ಆದ್ದರಿಂದ ಮನುಷ್ಯನ ರಕ್ತದಲ್ಲಿ ಕೆಂಪು ಬಣ್ಣವೇ ಹೊರತು ಜಾತಿ ಬೇರೆಯಾದಲ್ಲಿ ಬಣ್ಣ ಬದಲಾದೀತೆ. ಅಯ್ಯ ಶೀಲವಂತಯ್ಯ, ನನ್ನನ್ನು ಕ್ಷಮಿಸು. ಇಂದಿನಿಂದ ನಾನು ನೀನು ಸಹೋದರರು. ಸ್ವಾಮಿ, ಇಲ್ಲಿ ನಿಮ್ಮಂತೆ ನಾವು ದೇವಸ್ಥಾನಗಳಿಗೆ ಹೋದರೆ ಸ್ವಾಮಿ, ನಿಮ್ಮಂತೆ ನಾವು ದೇವಸ್ಥಾನಗಳಿಗೆ ಹೋದರೆ ನಾಯಿ ಗದರಿ ನಮ್ಮನ್ನು ಆಚೆಯೇ ಕಳುಹಿಸುತ್ತಾರೆ.
ತಮ್ಮ ಶೀಲವಂತಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಲಾಲೇನ ಮಾಡಲೇ ಬಡವಲಯ್ಯ. ಶೀಲವಂತಯ್ಯ ಸ್ವಾಮಿ, ಉಳ್ಳವರು ಶಿವಾಲಯ ಮಾಡುವರು, ಲಾಲೇನ ಮಾಡಲೇ ಬಡವಲಯ್ಯ. ಕಾಲೆ ಕಂಬಗಳು ದೇಹವೇ ದೇಗುಲ, ಕಾಲೆ ಕಂಬಗಳು ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ. ಶಿರವೇ ಹೊನ್ನ ಕಳಶವಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಲಾಲೇಲ ಮಾಡಲೇ ಬಡವಲಯ್ಯ. ಸ್ಥಾವರಗಳೇ ಉಂಟು ಜಂಗಮಗಳಿವಿಲ್ಲ, ಸ್ಥಾವರಗಳೇ ಉಂಟು ಜಂಗಮಗಳಿವಿಲ್ಲ, ಕೂಡಲ ಸಂಗಮ ದೇವ ಗೆಳೆಯ. ಕೂಡಲ ಸಂಗಮ ದೇವ ಗೆಳೆಯ, ಉಳ್ಳವರು ಶಿವಾಲಯ ಮಾಡುವರು, ಕಾಯನ ಮಾಡಲೇ ಬಡವಲಯ್ಯ. ತಮ್ಮ ಶೀಲವಂತಯ್ಯ, ಸ್ವಾಮಿ, ಹಣವಂತರು ಶಿವಾಲಯ ಕಟ್ಟುವರು, ಪೂಜೆಯ ಮಾಡುವರು, ಬಡವನಾದ ನಾನೇನು ಮಾಡಲಿ? ನನ್ನ ಕಾಲೇ ಕಂಬ, ದೇಹವೇ ದೇಗುವ, ಶಿರವೇ ಎನ್ನ ಕಳಶವೆಂದು ಭಾವಿಸು. ಹಾಗೆ ಆಗಬಹುದು ನಮ್ಮಪ್ಪ. ಈಗೋ ನಮಸ್ಕರಿಸುವೆನು. ನೀವು ಎಲ್ಲರೂ ಹೊರಡಿ, ನಿಮ್ಮ ಕಾರ್ಯದಲ್ಲಿ ನಿರತರಾಗಿ ನಾನು ರಾಜಸಭೆಗೆ ಹೋಗಿ ಬರುತ್ತೇನೆ. ಕ್ಷೇಮವೇ ನೈಸಕಲ ಪ್ರಜೆಗಳು, ಹೇಮಾಂತ್ರಿ ವಾರ್ಯರೇ ಕ್ಷೇಮವೇ ನೈಸಕಲ ಪ್ರಜೆಗಳು. ಸುತ್ತಲಿರುತ್ತಿಹ ಶತ್ರು ರಾಜರು, ಸುತ್ತಲಿರುತ್ತಿಹ ಶತ್ರು ರಾಜರು, ಇದ್ದು ಕಾಣಿಕೆಯ ಮಿತ್ರರಾಗಿ ವರ್ತಿಸುವರೆ, ಮಿತ್ರರಾಗಿ ವರ್ತಿಸುವರೆ. ಕ್ಷೇಮವೇ ನೈಸಕಲ ಪ್ರಜೆಗಳು, ಹೇಮಾಂತ್ರಿ ವಾರ್ಯರೇ ಕ್ಷೇಮವೇ ನೈಸಕಲ ಪ್ರಜೆಗಳು. ಮಂತ್ರಿ ಮಹಾಪ್ರಭು, ಎನ್ನಯ ಪುರ ಪರಿವಾರ ದೇಶ ಸಕಲೈಶ್ವರ್ಯವು ಲೇಸಿನೆಂದಿಹುದೇನಯ್ಯ ಬಾಸುರಾಂಗ. ಮಹಾಪ್ರಭು, ಲಾಲಿಸೈ ನರಪ ಘನಘೋಷದಿಮ್ಮನ ಅರುಷದೋ, ಲಾಲಿಸೈ ನರಪ. ನಿನ್ನ ಪ್ರಜೆಗಳು ಮುಲ್ಲ ತೋಚ ಸನ್ನುತದಿಂದಿರುತಿಹಾರೋ, ನಿನ್ನ ಪ್ರಜೆಗಳು ಮುನ್ನ ತೋಷದಿ ಸನ್ನುತದಿಂದಿರುತಿಹಾರೋ, ಚನ್ನ ಶಂಕರ ನಾಳೆ ನಿಜವೋ, ಚನ್ನ ಶಂಕರ ನಾಳೆ ನಿಜವೋ, ಭೇದ ಭಾವಗಳಿಲ್ಲ ರಾಜ, ಲಾಲಿಸೈ ನರಪ ತೋಷದಿಮ್ಮನ ಅರುಷದೋ, ಲಾಲಿಸೈ ನರಪ.
ಮಹಾಪ್ರಭು, ಬಸವೇಶ, ನಿನ್ನ ದೇಶ ಕೋಶವು ಬಲು ಲೇಸಿನಿಂದಿಹುದಯ್ಯ. ನೋಡಿದೆಯಾ ದೊರೆ? ಅದೇನು ಹೇಳುವರಾಗಿ ಮಂಚಣ್ಣನವರೇ? ನೋಡಿದಯ ದೊರೆಯ ದೊರೆಯ ನೋಡಿದಯ ದೊರೆಯ ನಿನ ಮಂತ್ರಿ ಬಸವೇಶ ನಿನ್ನ ಒಡೆಯ ಕರವಾನು ಎದಿಹನೋ ದೊರೆ ಗಾಢದಿಂದಿರುವಾಗ ದೊರೆ ಮಂಚಣ್ಣನವರೇ, ಗಾಢದಿಂದಿರುವಾಗ ಜಾಡಿಸಿ ಒಡೆಯಲೋ ದೊರೆ ಮಂಚಣ್ಣನವರೇ, ಗಾಢದಿಂದಿರುವಾಗ ಜಾಡಿಸಿ ಒಡೆಯಲು ಕರವನ್ನು ಏತಿಹನು ಬಾಸಾವನೆಯ ನೋಡಿದಯಾದರೆ ದೊರೆ ಮಂಚಣ್ಣನವರೇ, ನೋಡಿದೆಯಾ ಏನು ಹೇಳುವರಾಗಿ ಮಂಚಣ್ಣನವರೇ? ಭಾವಿಸಬಾರದು. ನಿನ್ನ ಮಂತ್ರಿಯಾದ ಬಸವಣ್ಣ ನಿನ್ನನ್ನು ಒಡೆಯಲು 2 ಕರಗಳನ್ನು ಮೇಲೆತ್ತಿದ್ದನು. ದೊರೆ ಮಂಚಣ್ಣನವರೇ, ನೀವು ಅದನ್ನು ಗಮನಿಸಲಿಲ್ಲ. ನಾನು ಒಂಟಿ ಕಣ್ಣಿನಿಂದ ದೃಷ್ಟಿ ಇಟ್ಟು ದೃಷ್ಟಿಸಿ ನೋಡುತ್ತಿದ್ದೆ. ನನ್ನನ್ನು ನೋಡಿದ ಬಳಿಕ ಆ ಬೂದಿ ಬಡಕ 2 ಕರಗಳನ್ನು ಕೆಳಗೆ ಬಿಟ್ಟ. ಇಲ್ಲವಾದಲ್ಲಿ ಪ್ರಭು ನಿನ್ನ ಶಿರೋಭಾಗ ಒಡೆದಿ ಹೋಳಾಗಿ ಹೋಗುತ್ತಿತ್ತು, ನಿನ್ನ ಪ್ರಾಣ ಪಕ್ಷಿ ಹಾರು ಹೋಗುತ್ತಿತ್ತು. ಇದನ್ನು ನೀನೇನಾದರೂ ಸಮ್ಮತಿಸಿದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ನಾವೇನು ಮಾಡಕ್ಕಾಗಲ್ಲ. ಏನೆಂತಿದ್ರೆ ಮಧುವರ ಸರ್ ಇಲ್ಲೇ ಮಂಚಣ್ಣನವರೇ, ನೀವೇನು ಸುಳ್ಳೋ ನಿಜವೋ ತಮಾಷೆ ಮಾಡುತ್ತಿರುವಿರೋ? ಬಡವರು ಹೇಳುವ ಮಾತೆಲ್ಲ ಸುಳ್ಳೆ, ಬಲಗಾರರು ಶ್ರೀಮಂತರು ಮಾತೆ ತಾನೇ ನಿಜ. ಮಂಚಣ್ಣನವರೇ, ನೀವು ಇಷ್ಟು ಖಂಡಿತವಾಗಿ ಹೇಳಿದ ಮೇಲೆ ಬಸವೇಶ್ವರರನ್ನು ವಿಚಾರಿಸುತ್ತೇನೆ. ಬಸವೇಶ, ಮಹಾಪ್ರಭು, ನೀನು ನನ್ನನ್ನು ಒಡೆಯಲು ಕಾರಣವೇನು ಅದನ್ನು ತಿಳಿಸುವರಾಗಿ. ಮಂಚಣ್ಣನವರೇ, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಮಂಚಣ್ಣನವರೇ, ನುಡಿದರೆ ಮೋತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ನುಡಿಯೊಳಗಾಗಿ ನಡೆಯದೇದರೆ ನುಡಿಯೊಳಗಾಗಿ ನಡೆಯದೇದರೆ ಕೂಡಲ ಸಂಗಮ ನಂತೊಲಿವನಯ್ಯ. ಅಯ್ಯ ಅಯ್ಯ ಅಯ್ಯ. ದೊರೆ ಬಸವೇಶ, ನಾನು ಸುಳ್ಳು ನುಡಿಯುವವನಲ್ಲ. ನನ್ನ 2 ಕರಗಳನ್ನು ಎತ್ತಿದ್ದು ನಿಶ್ಚಯ. ನೋಡಿದ ನನ್ನ ಮಾತು ಸುಳ್ಳಾಯಿತೆ.
ಬಸವ ಮಂತ್ರಿಯೇ ಖರವನ್ನೆತ್ತಲು ಒಡೆಯಲಿಕ್ಕೆ ಏನು ಕಾರಣ ಬಸವ ಮಂತ್ರಿಯೇ ಖರವನ್ನೆತ್ತಲು ಒಡೆಯಲಿಕ್ಕೆ ದುಗುಡವೇ ಗೊತ್ತಾಯಿತಲ್ಲ ಬಸವೇಶ. ಮಹಾಪ್ರಭು, ದುಗುಡವೆತೆಯು ಗೊತ್ತಾಯಿತಲ್ಲ ಮರಳು ಮಂತ್ರಿಯೇ ಏನು ಕಾರಣ ಬಸವ ಮಂತ್ರಿಯೇ ಖರವನ್ನೆತ್ತಲು ಒಡೆಯಲಿಕ್ಕೆ ಬಸವೇಶ. ಮಹಾಪ್ರಭು, ನೀನು ನನ್ನ ಆಪ್ತನಾಗಿ ನನ್ನನ್ನು ಒಡೆಯಲು ಕೈ ಎತ್ತಬಹುದು. ನಿನ್ನ ಮರುಳತ್ವವು ಈಗ ನನಗೆ ತಿಳಿಯಿತು. ಅದೇನು ವಿಚಾರ ತಿಳಿಸುವರಾಗಿ. ದೊರೆ, ಚಾಡಿ ಮಾತಿಗೆ ಇಷ್ಟು ತೀವ್ರವಾಗಿ ಕುಣಿಯುತ್ತಿರುವರಲ್ಲ. ನಾನು ನನ್ನ ಎರಡೂ ಕರಗಳನ್ನು ಎತ್ತಿದ್ದು ನಿಮ್ಮನ್ನು ಒಡೆಯಲಿಕ್ಕಲ್ಲ. ನಾನು ಕೈ ಎತ್ತಿದ ಕಾರಣವೇ ಬೇರೆ. ಏನನ್ನು ತಿಳಿಯದೆ ಈ ರೀತಿ ವರ್ತಿಸುವುದು ಮರ್ಯಾದೆ ಇಲ್ಲ. ಮರ್ಯಾದೆಯಿಂದ ಕಾರಣ ಕೇಳಿದರೆ ಕಾರಣ ಹೇಳುತ್ತೇನೆ. ಅದೇನು ಹೇಳುವರಾಗಿ ಮಂಚಣ್ಣನವರೇ. ಬಸವಣ್ಣನವರೇ, ಕೇಳಯ್ಯ ರಾಜೇಂದ್ರನ ನಾ ಬೇಳುವೆ ಎಲ್ಲವ ಮರೆ ಮಾಚದ. ಮಹಾಪ್ರಭು, ಸಜನೆಯೋ ಬಳು ಮಜ್ಜಿಗೆ ಮಾರೋತ ಸಜನೆಯೋ ಬಳು ಮಜ್ಜಿಗೆ ಮಾರೋತ ಸಜಿಲಿಂಬರುತ್ತೀರೆ ಬಸವ ಎಂದಳೋ ದೊರೆ ಹೇಳಯ್ಯ ರಾಜೇಂದ್ರಲ ನಾ ಬೇಳುವೆ ಎಲ್ಲವ ಮರೆ ಮಾಚದ. ದೊರೆ, ಸಜ್ಜನೆಯಾದ ಒಬ್ಬ ಗೊಲ್ಲತಿಯು ಪುರದ ಬೀದಿಗಳಲ್ಲಿ ಮಜ್ಜಿಗೆ ಮಾರುತ್ತಾ ಸಜ್ಜಿನಿಂಬರುತ್ತಿರಲು ಆ ಮಜ್ಜಿಗೆ ಕೊಡವು ಕೆಳಗೆ ಬೀಳುವಂತಾಗಲು ಆ ಕೊಡವು ಕೆಳಗೆ ಬೀಳುತ್ತದೆ ಎಂಬ ಭಯದಿಂದ ಬಸವ ಎಂದಳು. ಅದಕ್ಕೆ ನಾನು ಇಲ್ಲಿ ಏಟ್ಸ್ತುಳ್ಳಯ್ಯ, ಕರವನೆತ್ತಲು ಇಲ್ಲೇ ತರಳೆಯ ಕೋಡ ಅಲ್ಲೇ ತರವನೆತ್ತಲು ಇಲ್ಲೇ ತರಳೆಯ ಕೋಡ ಅಲ್ಲೇ ಶಿರದ ಮೇಲ್ಕೋತೇತೋ ಬರೀದೋ ದೊರೆ ಒಳ್ಳೆಯ ರಾಜೇಂದ್ರಲ ನಾ ಬೇಳುವೆ ಎಲ್ಲವ ಮರೆ ಮಾಚದ. ಮಹಾಪ್ರಭು, ಬಸವೇಶ, ಆ ಸಜ್ಜನೆಯಾದ ಗೊಲ್ಲತಿಯ ನನ್ನ ಎರಡೂ ಕರಗಳನ್ನು ಮೇಲೆತ್ತಲು ಆ ತರಳೆಯ ಶಿರದ ಮೇಲಿಂದ ಕೆಳಗೆ ಜಾರುತ್ತಿದ್ದ ಕೊಡವು ಆ ತರಳೆಯ ಶಿರದ ಮೇಲೆ ಸರಿಯಾಗಿ ಕೂತಿತು. ಈ ಪರಿ ಸುಳ್ಳೋ ನಿಜವೋ ನೀವೇ ವಿಚಾರಿಸಿ ನೋಡಿ. ಮಂಚಣ್ಣನವರೇ, ನಂಬಲಾರೆ ನಂಬಲಾರೆ ಈ ಮಾತು ನಂಬಲಾರೆ. ನಂಬಲಾರೆ ನಂಬಲಾರೆ ಈ ಮಾತು ನಂಬಲಾರೆ. ಕರೆಸಿ ಕೇಳಬೇಕು ಕರೆಸಿ ಕೇಳಬೇಕು ಆಗ್ವಾಲತೆಯ. ನಂಬಲಾರೆ ನಂಬಲಾರೆ. ದರೆ ನಂಬಲಾರ ಅರನೋ ನಂಬಲಾರ ಹರಿಯೂ ನಂಬಲಾರ. ಅರನೋ ನಂಬಲಾರ ಹರಿಯೂ ನಂಬಲಾರ. ಕರೆಸಿ ಕೇಳಬೇಕು ಕರೆಸಿ ಕೇಳಬೇಕು ಆಗ್ವಾಲತೆಯ. ನಂಬಲಾರೆ ನಂಬಲಾರೆ. ಅರೇ ಮಂಚಣ್ಣನವರೇ, ಏನು ಹೇಳುವರಾಗಿ. ಯಾರಾದರೂ ನಂಬುವರ ಈ ಮಾತನ್ನ? ಅರನೆಂಬುವುದಿಲ್ಲ,
ಶಿವನೆಂಬುವುದಿಲ್ಲ ಅಂತ ದೇವಾನು ದೇವರೇ ನೆಂಬಕ್ಕಾಗದ ಮಾತನ್ನು ನರಮನುಷ್ಯರು ನಾವಿಬ್ಬರು ನೆಂಬುವುದು ಸರಿ. ಅಂದರೆ ಆ ಗೊಲ್ಲತಿ ಇರುವಳು ರಾಜಬೀದಿಯಲ್ಲಿ, ಬಸವೇಶ್ವರರು ಇರುವರು ರಾಜಭವನದಲ್ಲಿ. ಆ ಗೊಲ್ಲತಿಯ ಮಜ್ಜಿಗೆ ಮಾರುವಾಗ ಗೊಲ್ಲತಿಯ ತಲೆಯ ಮೇಲಿದ್ದಂಥ ಕೊಡಗು ಜಾರಿ ಬೀಳುವಾಗ ಬಸವ ಬಸವ ಅಂತ ಬಡ್ಕೊಂಡ್ಲ ಪ್ರಾರ್ಥಿಸ್ಕೊಂಡ್ಲು. ಇವರು ಇಲ್ಲಿಂದ ಕೈ ಎತ್ತಿಗೆ ಅದು ನಿಂತೋಯ್ತು ಅಂದ್ರೆ ಇದೇ ಯಾರಾದರೂ ನೆಂಬುವ ಮಾತೆ ದೊರೆ ಖಂಡಿತವಾಗಿ ಆ ಗೊಲ್ಲತಿಯನ್ನು ಕರೆಸಿ ಜಾಗ್ರತೆ ವಿಚಾರಿಸಬೇಕು. ಮಂಚಣ್ಣನವರೇ, ಇವರ ಮಾತಿನಿಂದ ನನಗೆ ನಂಬಿಕೆ ಸಾಲದು. ಯಾರಲ್ಲಿ ಮಜ್ಜಿಗೆ ಮಾರುವ ಗೊಲ್ಲತಿಯು ಪುರದೊಳಗೆಲ್ಲಿದ್ದರೂ ರಾಜಸಭೆ ಕರೆದುಕೊಂಡು ಬರುವರಾಗಿ. ಮಹಾರಾಜರಿಗೆ ನಮಸ್ಕರಿಸುತ್ತೇನೆ. ಮಹಾರಾಜರೇ, ನನ್ನನ್ನು ಇಷ್ಟೊಂದು ಜಾಗೃತವಾಗಿ ಕರೆಸಲು ಕಾರಣವೇನು? ಬಾರೆ ಬಾರೆ ಗೊಲ್ಲತಿ ನೀ ಸಾರೆ ನಿಜ ಸಂಗತಿ, ಬಾರೆ ಬಾರೆ ಗೊಲ್ಲತಿ. ಪುರದ ದಾರಿಯಲ್ಲಿ ನೀನು ಮಾರುವಾಗ ಪುರದ ದಾರಿಯಲ್ಲಿ ನೀನು ಮಾರುವ ಬೇಳೆ ಬಾರೆ ಬಾರೆ ಗೊಲ್ಲತಿ ನೀ ಸಾರೆ ನಿಜ ಸಂಗತಿ, ಬಾರೆ ಬಾರೆ ಗೊಲ್ಲತಿ. ಕೆಲವೋ ಗೊಲ್ಲರ ನಾರಿಯೇ, ನೀನು ಪುರದೊಳಗೆ ಮಜ್ಜಿಗೆ ಮಾರಿಕೊಂಡು ಬರುವಾಗ ದಾರಿಯಲ್ಲಿ ನಡೆದ ವಿಚಾರವನ್ನು ಸವಿವರವಾಗಿ ತಿಳಿಸುವಳಾಗು. ಅಪ್ಪಣೆ ಮಹಾರಾಜರೇ. ನಾನು ಪುರದೊಳಗೆ ಮಜ್ಜಿಗೆಯನ್ನು ಮಾರುತ್ತಾ ಬರುವಾಗ ಜಿಡಿಮಳೆಯು ಸುರಿಯುತ್ತಿತ್ತು. ನನ್ನ ತಲೆ ಮೇಲಿದ್ದ ಈ ಮಜ್ಜಿಗೆಯ ಗಡಿಗೆಯು ಬೀಳಲು ನಾನು ಬಸವ ಬಸವ ಎಂದು ಕೂಗಿದಾಗ ನನ್ನ ತಲೆ ಮೇಲಿಂದ ಬೀಳುತ್ತಿದ್ದ ಈ ಗಡಿಗೆಯು ಸರಿಯಾಗಿ ಕುಳಿತುಕೊಂಡಿತು. ಇಷ್ಟೇ ನಡೆದ ಸಂಗತಿಯು. ನಾನಿನ್ನು ಹೊರಡು ಮಹಾರಾಜರೇ. ಹಾಗೆ ಆಗಲಿ, ನೀವಿನ್ನು ಹೊರಡುವರಾಗಿ. ಮಂಚಣ್ಣನವರೇ, ಮಹಾಪ್ರಭುಗಳೇ, ಬಸವಣ್ಣ ಅಂತಹ ಮಂತ್ರಿಯು ತ್ರಿಲೋಕದಲ್ಲಿ ಉಂಟೆ. ಇಂತಹ ಸತ್ಯವಂತರನ್ನು ಪಡೆದ ನಾವೇ ಧನ್ಯರು. ಇಲ್ಲಿಗೆ ಸಭೆ ಮುಕ್ತಾಯ. ನೀವಿನ್ನು ಹೊರಡುವರಾಗಿ. ಹಲೋ, ಶಿವನು ಹೇಳಿದಂತೆ ಮಾಲೆಯನ್ನು ಅರ್ಪಿಸಿದನು. ಅವನು ಕನಸಿನಲ್ಲಿ ಬಂದು ಯಾವ ರೀತಿ ಬೇಕೆಂದು ಮಾಲೆಯು ಕಟ್ಟಬೇಕೆಂದು ಹೇಳಿದನು, ಆ ರೀತಿಯೇ ಕಟ್ಟಿರುವೆನು. ಇದನ್ನು ಈಗಲೇ ಹೋಗಿ
ಶಿವ ದೇವಾಲಯಕ್ಕೆ ಕೊಡಲು ಹೇಳುವೆನು. ಏನೇ ಕಲ್ಯಾಣಿ, ಇವತ್ತು ಇಷ್ಟೊಂದು ಸಂತೋಷವಾಗಿದೆಯಾ? ಆಹಾ, ಇದಕ್ಕೆ ಕಾರಣ ಏನೇ? ಕಾರಣ ಇನ್ನೇನು ಇಲ್ಲ. ಆ ಶಿವನು ನನ್ನ ಕನಸಿನಲ್ಲಿ ಬಂದು ಹೂಮಾಲೆಯನ್ನು ಕಟ್ಟಲು ಹೇಳಿದನು. ಹಾಗೆ ಹೂಮಾಲೆಯನ್ನು ಕಟ್ಟಿರುವೆನು. ಈ ಹಾರವನ್ನು ತೆಗೆದುಕೊಂಡು ಆ ನಮ್ಮಪ್ಪ ಶಿವಗುಡಿಗೆ ಹೋಗಿ. ಅಲ್ಲ ಕಲ್ಯಾಣಿ, ನೀವು ಶಿವಪ್ಪ ನಿನ್ನ ಕನಸಿನಲ್ಲಿ ಬಂದು ಆ ತಲೆಯಲ್ಲಿ ಜುಟ್ಟು ಚಂದ್ರ ಎಲ್ಲ ಇಟ್ಕೊಂಡು ಕೈಲಿ ತ್ರಿಶೂಲನ ಇಟ್ಕೊಂಡು ಅಂತ ಹೇಳಿದಲ್ಲೇ ನೀನು? ಆ ಶಿವಪ್ಪನೇ ತಲೆಯಲ್ಲಿ ಜುಟ್ಟು ಕೈಯಲ್ಲಿ ಡಮರುಗ ತ್ರಿಶೂಲ, ಆ ಶಿವಪ್ಪನೇ ಬಂದು ನನ್ನ ಕನಸಲ್ಲಿ ಹೇಳಿರೋನು ಈ ಹಾರವನ್ನು ಕಟ್ಟು ಆಮೇಲೆ ನನಗೆ ಅರ್ಪಿಸು ಎಂದು. ಈ ಹಾರವನ್ನು ತೆಗೆದುಕೊಂಡು ಆ ನಮ್ಮಪ್ಪ ಶಿವನಿಗೆ ಅರ್ಪಿಸಿ. ಅಯ್ಯೋ ಕಲ್ಯಾಣಿ, ಅದು ಮೇಗಳ ಜಾತಿ ಗುಣಿ ಕಣೆ. ನಾವು ಕೀಳು ಜಾತಿ ಜನ. ನಮ್ಮನ್ನ ಗುಡಿ ಒಳಕ್ಕೆ ಬಿಟ್ಟಾರ? ಇದು ನೀನ್ ಹೇಳ್ದಂಗ ಆಗೋಗ ಮಾತ. ಆ ಗುಡಿಗೆ ನಮ್ಮನ್ನ ಯಾಕೆ ಬಿಟ್ಟರು? ನಮ್ಮನ್ನ ಬಿಡಕ್ಕಿಲ್ವೇನೋ? ಇಲ್ಲ ಕಲ್ಯಾಣಿ, ಈಗ ನಮ್ಮನ್ನ ಗುಡಿ ಒಳಕ್ಕೆ ಬಿಡೋದಿಲ್ಲ. ಯಾಕೆ ಬಿಡಲ್ಲ ಅಂತೀನಿ. ಹೋಗ್ಲಿ ಕಲ್ಯಾಣಿ, ನೀನು ಆ ಶಿವಪ್ಪ ಕನಸಿನಲ್ಲಿ ಬಂದು ಹೇಳಿದ ನಿಂತ ಬಹಳ ಭಕ್ತಿಯಿಂದ ಈ ಹೂಮಾಲೆ ಮಾಡಿದೀಯ. ನಾನು ಇದನ್ನ ಆ ಗುಡಿಗೆ ಹೋಗಿ ಅರ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಕೊಡು ಇಲ್ಲಿ. ಅವತರಣ ಪಾವನ ಶ್ರೀನಿಧಾರ ಶಂಕರ ಭವತರಣ ಪಾವನ ಶ್ರೀನಿಧಾರ ಶಂಕರ ಭಾವಿಸಿ ಭಕ್ತರ ಮಾಲೆಯ ಧರಿಸೈ ಭಾವಿಸಿ ಭಕ್ತರ ಮಾಲೆಯ ಧರಿಸೈ ವಾಸುರ ಭುಜದಲ್ಲಿ ಭೂಷ ಶಂಕರ ವಾಸುರ ಭುಜದಲ್ಲಿ ಭೂಷ ಶಂಕರ ಭವತರಣ ಪಾವನ ಶ್ರೀನಿಧಾರ ಶಂಕರ ಭಾವಿಸಿ ಭಕ್ತರ ಮಾಲೆಯ ಧರಿಸೈ ಶರಣರ ಸೇವೆಯ ಭಾವಿಸುವುದೀರ ಶರಣರ ಸೇವೆಯ ಭಾವಿಸುವುದೀರ ಪರಬುದೈ ಶಂಕರ ಭವತರಣ ಪಾವನ
ಶ್ರೀನಿಧಾನ ಶಂಕರ 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 ಈ ಹಾರನ ಗುಡಿಗೋಗಿ ತಲುಪಿಸಿ. ಕಲ್ಯಾಣಿ, ಬಹಳ ಭಕ್ತಿಯಿಂದ ಈ ಆಹಾರನ ಮಾಡಿದೀಯ. ಇದೇನೇ ಹೂವಿನಲ್ಲಿ ಮಾಡೋದು ಬಿಟ್ಟು ನೂಲಲ್ಲಿ ಮಾಡಿದೀಯಲ್ಲಿ? ಅದ ನಮ್ ಶಿವಪ್ಪ ಹಾರ ಕಟ್ಕೊಡು ಅಂದ, ಯಾವಾಗಲೂ ಕಟ್ಕೊಡು ಅಂತ ಹೇಳಿಲ್ಲ. ಹೂವಲ್ಲಿ ಕಟ್ಕೊಟ್ರೆ ಬಾಡೋಗುತ್ತೆ ಅಂತ ನೂಲಲ್ಲಿ ಕಟ್ಟಿದೀನಿ. ಬಹಳ ಬುದ್ಧಿವಂತೆ ಕಣೆ ನೀನು, ಬಹಳ ಬುದ್ಧಿವಂತೆ. ಸೊ ಈಗ ಈ ಬಹಳ ಭಕ್ತಿಯಿಂದ ಶಿವಪ್ಪ ನಿನ್ನ ಕನಸಿನಲ್ಲಿ ಬಂದಿದ್ದು ಹೇಳಿದ್ದೇನೆ ಅಂತ ಈ ಹಾರನ ಮಾಡಿದೀಯ. ನಾನು ಯಾಕೆ ಇದನ್ನ ಬೇಡ ಅನ್ಲಿ? ನಾನು ಸಂಗಮೇಶ್ವರನ ಗುಡಿಗೆ ಹೋಗಿ ಇದನ್ನ ಅರ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಪಡಿ. ರೇ ಸ್ವಾಮಿ, ಹಲೋ, ನಮ್ ದೇವಸ್ಥಾನದೊಳಗೆ ಅವ್ರನ್ನ ಕರಿತೀರಿ ನೀವು? ಬಾರೋ ಮಗ. ಶಿವನಾಮ ಭವತರಣ, ಶಿವನಾಮ ಭವತರಣ, ಭವತರಣ ಶಿವ ಶುಭಚರಣ, ಭವತರಣ ಭವತರಣ ಶಿವ ಶುಭಚರಣ, ಶಿವನಾಮ ಭವತರಣ. ಕೈಲಾಸ ಗಣನಾಥ ಗಂಗಾಧರ, ಕೈಲಾಸ ಗಣನಾಥ ಗಂಗಾಧರ, ಗುರುನಾಥ ಬಸವೇಶ ಗಂಗಾಧರ, ಗುರುನಾಥ ಬಸವೇಶ ಗೌರೀವರ, ಶಿವನಾಮ ಭವತರಣ, ಭವತರಣ ಶಿವ ಶುಭಚರಣ, ಶಿವನಾಮ ಭವತರಣ, ಭವತರಣ ಭವತರಣ. ಎಲ್ಲೋದ್ಯೋ ಮುಂಡೆ? ಬಂದ್ಯಾ? ಬಂದೆ. ಎಲ್ಲೋ ಪೂಜೆ ಸಾಮಾನು? ಎಲ್ಲ ಇಲ್ಲೇ ಇದೆ. ಕಡ್ಡಿ ಕರ್ಪೂರ ಬಾಳೆಹಣ್ಣು. ಎಲ್ಲೋ ಬಾಳೆಹಣ್ಣು? ಬಾಳೆಹಣ್ಣು ಇಲ್ಲೇ. ಇನ್ನೊಂದೆಲ್ಲೋ ಇದೆ ಒಂದು. ಏ ಅಪ್ಪ, ಓ ಬಾರೋ ಇಲ್ಲಿ. ಮಂತ್ರನೂ ಕಲ್ತ್ಕೊಳ್ಳಿಲ್ಲ. ಹಾ, ತಂತ್ರ ಕಲ್ತಿದ್ದೀನಲ್ಲ. ಅದೇ ಎಲ್ಲೋ ಬಾಳೆಹಣ್ಣು ಇನ್ನೊಂದು. ಇದಿಲ್ಲೇ ಅಪ್ಪಾಜಿ, ಇಲ್ಲೇ ಅದೆಲ್ಲ ಅಪ್ಪಾಜಿ. ಅಲ್ಲಪ್ಪ, ನಿನ್ ಮನೇಲಿ ಎಷ್ಟು ಬಾಳೆಹಣ್ಣು ಕೊಟ್ನೋ ಗೊತ್ತಿಲ್ಲ. ಗೊತ್ತಿಲ್ವಾ? ನೀನ್ ಅಲ್ವಾ ಇಕ್ಕೊಂಡಿದ್ದು? ಎರಡು ಬಾಳೆಹಣ್ಣು ಇಟ್ಟೆಕೊಂಡು, ಎರಡು ಬಾಳೆಹಣ್ಣೆಲ್ಲೋ? ಎರಡು ಬಾಳೆಹಣ್ಣು ಕೇಳ್ತಾ ಇದೀಯಾ ನೀನು? ಒಂದು ಬಾಳೆಹಣ್ಣೆಲ್ಲ, ಒಂದು ಬಾಳೆಹಣ್ಣು ಇಲ್ಲೇ, ಅದು ಒಂದು ಬಾಳೆಹಣ್ಣು. ಬರುವಾಗ ದಾರಿಲಿ ಮೇಯ್ಕೊಂಬಿಟ್ಟೆ. ಅಯ್ಯ, ಒಂದು ಬಾಳೆಹಣ್ಣು ಇನ್ನೊಂದೆಲ್ಲೋ ಅಂದ್ರೆ ಅದನ್ನ ಹೇಳ್ತಾವನು, ಎರಡು ಬಾಳೆಹಣ್ಣು ಎಲ್ಲ ಅಂದ್ರೆ ಹೇಳ್ತಾನೆ. ಬಾಳ ಬುದ್ಧಿವಂತ ನನ್ ಮಗ. ಏನೋ ಬೆಳಗ್ಗೆಯಿಂದ ಆ ವ್ರತ ಈ ವ್ರತ ಅಂತ ನೀವು ಇಬ್ರು ಗಂಡ ಹೆಂಡ್ರು ನನಗೆ ಒಟ್ಟಿಗೆ ಬರ್ಬಾದ್ ಮಾಡಾಕ್ಬಿಟ್ಟು. ಏ ಬಾರು, ಪೂಜೆ ಮಾಡ. ಬಾಳೆಹಣ್ಣು ತಿನ್ಕೊಂಡೆ. ಬಾಯ್ಲಿ, ನಾನು ಹೇಳ್ಕೊಡ್ತೀನಿ. ಹಾ. ಪೂಜೆ ಮಾಡ್ಬಾ, ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಓ ಬಾಬಾರಿ. ಹರ ನಮೋ ಪಾರ್ವತಿ ಪದೇ. ಇನ್ನು ತೊಳೆದಿಲ್ಲ. ಓಂ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹೋದೇವಾಯ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ರುದ್ರಾಯ ವೀರಭದ್ರಾಯ ಶುಕ್ಲಾಂಬರಂ ನಿತ್ಯಂ ಚೂರ್ಣಂ ಚತುರ್ಭುಜಂ ಮಟ್ಟ ತುಂಬ ಇಟ್ಟು ಕುಡಂ. ದೇವ ಸಂಗಮೇಶ, ಮೊದಲ ಬಾರಿಗೆ ನಿನ್ನ ಗುಡಿಗೆ ಬರುತ್ತಿರುವೆ. ನನ್ನನ್ನು ಕಾಪಾಡುವ ಭಾವ ನಿನ್ನದು ದೇವ. ದೇವ ನಿನ್ನಯ ಮಹಾಮಹಿಮೆಯ ಪಾವ ಭಾಗ್ಯವ ಅರಿಯಲೆನಗೆ.
ನಿನ್ನಯ ಮಹಾಮಹಿಮೆಯ ಭಾವ ಭಾಗ್ಯವ ಅರಿಯಲೆ ನಗೆ ಭವಹರಲಿಂಗ ಭಯಹರಲಿಂಗ ಭವಹರಲಿಂಗ ಭಯಹರಲಿಂಗ ಜಯ ನಮ್ಮ ಕೂಡಲ ಸಂಗಮ ದೇವ ಜಯ ನಮ್ಮ ಕೂಡಲ ಸಂಗಮ ದೇವ ದೇವ ನಿನ್ನಯ ಮಹಾಮಹಿಮೆಯ ಭಾವ ಭಾಗ್ಯವ ಅರಿಯಲೆ ನಗೆ ಅರಿಯಲೆ ನಗೆ ಎಂತಹ ಸಿರಿಕಂಠ, ಎಂತ ಕಂಠ, ಇಷ್ಟೊಂದು ಸುಮಧುರವಾಗಿ ಸಂಗೀತವನ್ನ ಆಡ್ತಾ ಇರೋರು ಯಾರಿರ್ಬೋದು? ಶ್ರಾಯವಾಗಿ ಬೇರೆ ಆಡ್ತಾರಪ್ಪ ಅಲ್ಲವಾ? ಯಾರಿರ್ಬೋದು ನೋಡ್ಕೊಂಬತ್ತೀನಿ ನೀನು. ಸರಿಯಾಗಿ ಪೂಜೆ ಮಾಡ್ತಾ ಇರ್ ನೀನು. ಅಯ್ಯೋ ಹೋಯ್ತು, ಸಾರ ಎಲ್ಲ ಹಾಳಾಗೋಯ್ತು. ಏನಾಯ್ತು ಅಲ್ಲೇ ಐತಲ್ಲ ಸಾಮ್ಗಾರು ಹಳೆಯ ಹರಳ ಬಂದ್ ಮನೆ ಗುಡಿ ಒಳಗ್ ಬಂದವನು. ಹೋಗ್ಬಾರ್ದು ಬಾರು. ಅಲ್ಲಿ ನೋಡು ಹಾಕಿ ಬಂದ ಮನೆ ಹಾಳಾಗ ಸೋಮಣ್ಣ ಏನ ಇಲ್ಲ ಅವ್ರೇನ್ ನೋಡು. ಅವ್ರ ಹೆಂಗಸ್ರ ಜೊತೆ ಹೋಯ್ತಾ ಇದ್ರ ಕೆಲಸ ಹೋಯ್ತವತ್ತೇನೋ ಹೋದ್ರೆ. ಅವ ಮೆಂಬರ್ ಹರೀಶ ಮೀಟಿಂಗ್ ಹೋದ್ರಂತೆ. ಹೌದಾ? ಸದ್ಯಕ್ಕೆ ಒಳ್ಳೇದಾಯ್ತು. ಆ ತಬಲ ಕುಮಾರ, ವಸಂತ್ ಕುಮಾರ ಇದೆಲ್ಲ ಇಲ್ಲಿ ತಿರುಮಲಾಪುರದಲ್ಲಿ ಮದ್ವೆ ಆಗೋಂತಲ್ಲ, ಅವನೇನ ರುದ್ರಾಭಿಷೇಕ ಮಾಡ್ತೀನಿ ಅಂತ ಹೇಳಿದ್ದ. ಬತ್ತನೇನ್ ನೋಡೋ ಮಾಡಿಸ್ತೀನಿ ಅಂದಿದ್ದ. ದಾರಿ ಮಿಸ್ ಆಗಿ ಗುಡಮರಳಿ ಕೊಟ್ಟದ್ರಂತೆ. ಹೌದಾ? ಒಳ್ಳೇದೇ ಆಯ್ತು. ಯಾರು ಇಲ್ಲ ಅಲ್ವಾ? ಯಾರು ಇಲ್ಲ, ನಮ್ ಕೆಲಸ ಉಳ್ಕಂತು. ಹೌದು. ಗುಡಿ ಒಳಿಕ್ ಯಾಕೋ ಬಂದೆ ವಿವೇಕಿ? ಏನ್ ಬುದ್ಧಿ? ಈ ಗುಡಿ ಒಳಗ್ ಬರೋರೆಲ್ಲ ಅಯೋಗ್ಯರ ಅವಿವೇಕಿಗಳ ಬುದ್ಧಿ. ಎಂತ ಮಾತು ನೀನ್ ಆಡೋದು? ನೀನು ಸಾಮ್ಗಾರ, ಸಾಲದಕ್ಕೆ ಊರವ್ರಿಗೆಲ್ಲ ಕೆರೆ ಒಲಿತ್ಯ. ಅಂತದ್ರಾಗೆ ಇದು ಉತ್ತಮ ದೇವಸ್ಥಾನ. ಗುಡಿ ಒಳಗ್ ಬಂದಿದ್ಯಲ್ಲೋ, ಗುಡಿದು ಅಪಚಾರ ಕೊಡೋದು ಅಪಚಾರ ಅಲ್ಲ ಅಲ್ಲ ಗುಡಿ ಒಳಗ್ ನಾವು ಬರ್ಲೇಬಾರ್ದ ಬುದ್ಧಿ? ಎಂತ ಮಾತು ಇವ್ನು ಏನ್ ಚರ್ಚೆ ಮಾಡ್ತಾವನು ಅಲ್ವೋ? ನೀನು ಕಲ್ಯಾಣ ಪಟ್ಟಣದಲ್ಲಿ ಎಕಡ ಹೊಳ್ಕೊಂಡು ಜೀವನ ಮಾಡೋ ಸಾಮ್ಗಾರ ಅಲ್ಲ ಅಲ್ವೇನೋ ನೀನು? ಹೌದು ಬುದ್ಧಿ, ಕಲ್ಯಾಣ ಪಟ್ಟಣದಲ್ಲಿ ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ. ಎಕಡ ಹೊಡ್ಕೊಂಡೆ ನಾನು ಜೀವ ಮಾಡೋದು. ನೋಡಿ ಬುದ್ಧಿ, ಈ ಹಾರನ ಕೆರಾವಲಿಯ ದಾರದಲ್ಲಿ ಹಾರ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ಹೇಳು. ನೋಡಿ ಬುದ್ಧಿ, ನಮ್ಮ ಮನೆ ಯಾಕೆ ಕಲ್ಯಾಣಿ ಈ ಮಾಲೆಯನ ಶಿವ ಬಂದು ಕನಸಿನಲ್ಲಿ ಹೇಳಿದ ಅಂತ ಬಹಳ ಭಕ್ತಿಯಿಂದ ಮಾಡಿ ಸಂಗಮೇಶ್ವನಿಗೆ ಅರ್ಪಿಸಲು ಕೊಟ್ಟಿದ್ದಾಳೆ ಬುದ್ಧಿ. ಈ ಸಂಗಮೇಶ್ವನಿಗೆ ನೀವು ಧರಿಸ್ಬೇಡಿ, ನಾನು ಇದನ್ನ ನೋಡ್ಕೊಂಡು ಹೋಗ್ಬಿಡ್ತೀನಿ ಬುದ್ಧಿ. ಅಲ್ವೋ? ಊರವ್ರಿಗೆಲ್ಲ ಕೆರವಲಿತ್ಯ. ಆ ಕೆರವಲಿಯ ದಾರದಲ್ಲಿ ಹಾರ ಮಾಡ್ಕೊಂಡ್ ಬಂದ್ಬಿಟ್ಟು ಶಿವಪ್ಪನ್ಗೆ ಹಾಕುವಂತಿಯಲ್ಲ ಅಲ್ವೋ? ಭಕ್ತಿಯಿಂದ ಇವನ್ಗೆ ಹೇಳಿಲ್ಲ, ಅವ್ನ ಹೆಂಡ್ರಿಗೆ ಹೇಳದ್ನಂತೆ. ಸುಮಧುರವಾಗಿ ಶುದ್ಧವಾದ ಹೂಗಳು ತಂದು ಮಾಲೆ ಮಾಡಿ ದೇವ್ರಿಗೆ ಅರ್ಪಿಸೋದನ್ನ ನೋಡಿದೀನಿ, ಭಕ್ತಿಯಿಂದ ಸಮರ್ಪಣೆ ಮಾಡೋದ್ ನೋಡಿದೀನಿ. ಅದನ್ನ ಬಿಟ್ಟು ಈ ಕೆರಾವಲಿಯ ದಾರದಲ್ಲಿ ಹಾರ ಮಾಡ್ಕಮ್ಮ ಅಂತ ನಿನ್ನ ಹೆಂಡ್ರ ಕನ್ಸಲ್ ಬಂದು ಹೇಳ್ಬಿಟ್ಟ ಶಿವಪ್ಪ. 25 ವರ್ಷದಿಂದ ನಾನು ಪೂಜೆ ಮಾಡ್ತಲೇ ಇದ್ದೀನಿ, ನನ್ ಕನಸಿಗೆ ಬಂದಿಲ್ಲ. ಇವನ್ ಹೆಂಡ್ರ ಕನ್ಸಕ್ ಬಂದ್ಬಿಟ್ಟಿದಂತೆ. ಜಗ್ತಿ ಬಿಟ್ಟು ನಾಚಿಕೆ ಪವಿತ್ರ ಬಿಡ್ತೀವ. ನಮ್ಮ ಅಪ್ಪನ ಕನ್ಸಿಗೆ ಇನ್ನ 25 ವರ್ಷ ಆದ್ರೂ ಬರಲ್ಲ. ನಿನಗೆ ಗೊತ್ತದ ಅಪ್ಪಾಜಿ? ಓಡಿಸ್ಬಿಟ್ಟ